ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಲಗೇಜ್ ಪ್ಯಾಕ್ ಮಾಡಬೇಕು. 6 ಗಂಟೆ ಆಗಿದೆ. ಇವಾಗ ಏನು ಡ್ರೆಸ್ಸು ನಾವು ಹಬ್ಬಕ್ಕೆ ಯಾವ ಥರ ಡ್ರೆಸ್ ಹಾಕ್ಕೊಳ್ತೀವಿ, ಮಕ್ಕಳಿಗೆ ನಮಗೆ ಅವೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ಇದೊಂದು ಬ್ಯಾಗಲ್ಲಿ ಎಷ್ಟೊಂದು ಬಟ್ಟೆ ಹಿಡಿಯುತ್ತೆ ಅಂದರೆ ನಾವು 4 ಜನದ್ದು 4-5 ಜೊತೆ ಒಬ್ಬೊಬ್ಬರಿಗೆ ಅಷ್ಟೂ ಸಹ ಇದು ಆಗತ್ತೆ. ಇದು ಫುಲ್ಲು ಹಿಡಿಯುತ್ತೆ. ಇದು ಮಕ್ಕಳಿಗಂತೂ ತುಂಬ ಬಟ್ಟೆ ಮನೆಗೆ ಹಾಕೋಕ್ಕೆ ಅವು ತುಂಬ ಓಡಾಡ್ತಾನೆ ಇರ್ತಾರೆ. ಹೊರಗೆ ಮನೆ ಒಳಗೆ ಇರೋದಿಲ್ಲ. ಸೊ ನೀವು ಒಂದು 4-5 ಜೊತೆನಾದರೂ ಹಿಡ್ಕೋಬೇಕು ಮನೇಲಿ ಹಾಕೋಕ್ಕೆ. ಇದು ಎಲ್ಲ ಜ್ಯುವೆಲ್ಲರಿಗಳು, ಬಳೆ, ಸರ, ಮಕ್ಕಳದ್ದು ಪಿನ್ನು ಎಲ್ಲ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏರುತ್ತೆ ಏನು ಹಾಕಬೇಕು ಎಲ್ಲ ಪ್ರತಿಯೊಂದು ಇದರೊಳಗೆ ಇದೆ. ಈ ಥರ ನೀಟಾಗಿ ತುಂಬಿದ್ರೆ ಎಷ್ಟು ಬಟ್ಟೆ ಆದರೂ ಹಿಡಿಯುತ್ತೆ. ಇದು ಬಾತ್ರೂಮ್ಗೆ ಏನು ನಾವು ಪೇಸ್ಟು ಬ್ರಷ್ ಇಟ್ಕೊಂಡಿದ್ದೇವೆ ಈ ಥರ ಇಟ್ಕೊಳ್ಳೋ ಪ್ರತಿಯೊಂದು ತೊಗೊಂಡೋಗ್ಬೇಕು. ಇವೆಲ್ಲ ಪ್ಯಾಕ್ ಮಾಡಿ ಮುಗೀತು. ಇವಾಗ ಊರಿಗೆ ಹೋಗ್ಬೇಕಲ್ಲ, ಇವಾಗ ನೈಟು ಪಾಸ್ತಾ ಮಾಡ್ತಾಯಿದ್ದೀನಿ. ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ. ಈಗ ಸಂಜೆ 6:30 ಆಗಿದೆ. ನೋಡಿ, ಬಿಸಿ ಬಿಸಿ ಪಾಸ್ತಾ ರೆಡಿ. ಅನ್ನ ಸಾಂಬಾರನ್ನು ಎರಡೆರಡು ಮಾಡಬೇಕು ಅಂತ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಊರಿಗೆ ಹೋಗೋದು. ಎಲ್ಲ ಕ್ಲೀನ್ ಮಾಡಬೇಕು. ಮಧ್ಯಾಹ್ನದ ಸ್ವಲ್ಪ ರೈಸ್ ಇದೆ, ಎಲ್ಲದು ಖಾಲಿ ಮಾಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟ್ ಮಾಡಿ ಹೋಗೋದು. ಊರಿಗೆ ಹೋಗೋ ಮುಂಚೆ ಎಲ್ಲ ಕ್ಲೀನ್ ಮಾಡೋದ್ರೆ ಮತ್ತೆ ರಿಟರ್ನ್ ಬಂದಾಗ ನೀಟಾಗಿರುತ್ತೆ. ಜಿರಳೆಗಳೆಲ್ಲ ಜಾಸ್ತಿ ಬರುತ್ತೆ ಕ್ಲೀನಾಗಿಲ್ಲ ಅಂದರೆ. ಇನ್ನು ಎಲ್ಲ ಕಸ ಗುಡಿಸಿ ದೇವ್ರ ಪೂಜೆ ಮಾಡಬೇಕು. ಆಮೇಲೆ ಮಕ್ಕಳನ್ನ ಎಬ್ಬಿಸಿ ಅವ್ರನ್ನ ರೆಡಿ ಮಾಡಿಸಿ ಅವರಿಗೂ ನಾಷ್ಟ ತಿನ್ನಿಸಿ ಹೋಗೋದು. ಎಲ್ಲ ಕ್ಲೀನ್ ಆಯಿತು ಆಲ್ಮೋಸ್ಟು. ಇವಾಗ 1/2 ಲೀಟರ್ ಹಾಲಿತ್ತು. ಇವಾಗ ಮತ್ತೆ ಹೋಗ್ತೀವಲ್ಲ, ಅದರಿಂದ ಸ್ವಲ್ಪ ಮಕ್ಕಳಿಗೆ ಅವರಿಗೂ ಹಾಲು ಕೊಟ್ಟು ನಾವು ಅದರಲ್ಲಿ ಟೀ ಮಾಡಿಕೊಂಡು ಖಾಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೀ ಮಾಡಿ ಆಮೇಲೆ ಪೂಜೆ ಮಾಡಬೇಕು. ಕಸ ಎಲ್ಲ ಗುಡಿಸ್ಕೊಬರ್ತಾಯಿದ್ದೀನಿ. ಅಷ್ಟು ನೀಟ್ ಮನೆಯೆಲ್ಲ ನೀಟ್ ಮಾಡಿ ಹೋಗಬೇಕು. ಇಲ್ಲಾಂದರೆ ನಂಗೆ ಸಮಾಧಾನನೇ ಇರಲ್ಲ.
ಇವಾಗ ಪೂಜೆ ಮಾಡ್ತಾಯಿದ್ವಿ. ನಾವು ಬಾಗಿಲಿಗೆ ಸ್ವಲ್ಪ ನೀರು ಹಾಕಿ ಸಂಜೆ ಪೂಜೆ ಮಾಡಬೇಕು. ಎಲ್ಲರೂ ಕೆಲವರಿಗೆ ಮತ್ತೆ ಬಾಗಿಲು ಒರೆಸಿ ಅರಿಶಿನ ಕುಂಕುಮ ಇಡ್ತಾರೆ. ನಾವು ಬೆಳಗ್ಗೆ ಒಂದು ಸರಿ ಮಾಡಿರ್ತೀವಿ. ಸಂಜೆ ಅಷ್ಟೇ ನೀರು ಹಾಕಿ ಪೂಜೆ ಮಾಡಿ ಬಾಗಿಲಿಗೆ ನೀರು ಹಾಕಿ ಪೂಜೆ ಮಾಡೋದು. ಸಂಜೆ ಮತ್ತು ಬೆಳಗ್ಗೆ ರೆಗ್ಯುಲರಾಗಿ ಪೂಜೆ ಮಾಡ್ತೀವಿ. ಇವಾಗ ಸ್ವಲ್ಪ ಏನು ಪಾತ್ರೆ ಇದೆಯೋ ಅವನ್ನೆಲ್ಲ ವಾಶ್ ಮಾಡಿಕೊಂಡು ಪಾತ್ರೆ ತೊಳೆದ್ರೆ ಆಯಿತು ಕೆಲಸ. ಇನ್ನೇನು ನನ್ನ ಮಕ್ಕಳಿಗೆ ಊಟ ಮಾಡಿಸೋದು ಒಂದೇ. ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ರೆಡಿ ಮಾಡಿದ್ರೆ ಆಯಿತು. ಈ ಗಣೇಶ ಹಬ್ಬಕ್ಕಂತೂ ಸೀಟೇ ಸಿಗೋದಿಲ್ಲ. 3 ತಿಂಗಳು ಮುಂಚೆನೇ ಬುಕ್ ಮಾಡಬೇಕು. ಅದಕ್ಕೆ 9 ಗಂಟೆಗೆ ಇಲ್ಲಿ ಬಿಟ್ಟರೆ ಮೊದಲೇ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಅಲ್ವಾ, ಸೊ 1-2 ಗಂಟೆ ಮುಂಚೆನೇ ಬಿಡಬೇಕು. ಲಾಸ್ಟ್ ಟೈಮು ಒಂದ್ಸರಿ 1 hour 1.5 hour ಇದ್ದಂಗೆ ಬಿಟ್ಟು ತುಂಬ ಟ್ರೈನಿಗೆ ಓಡೋಗಿ ಹತ್ಕೊಂಡಿದ್ವಿ. ಸೊ ಮಿಸ್ಟೇಕ್ ಮತ್ತೆ ಮಾಡಬಾರ್ದು ಅಂತ. ಬೆಂಗಳೂರಲ್ಲಿ ಯಾವಾಗ ಟ್ರಾಫಿಕ್ ಜಾಸ್ತಿ ಇರುತ್ತೆ ಕಡಿಮೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಇವಾಗ ಗಣೇಶ ಹಬ್ಬ ಅಂದರೆ ಎಲ್ಲರೂ ಊರಿಗೆ ಹೋಗ್ತಾ ಇರ್ತಾರೆ, ಆಲ್ಮೋಸ್ಟ್ ಟ್ರಾಫಿಕ್ ಇರುತ್ತೆ. ಬೆಟರ್ 2 ಗಂಟೆ ಮುಂಚೆನೇ ಬಿಡೋದು. ಟೀಗೆ ಚಿಯರ್ಸ್ ಮಾಡ್ತಾಯಿದ್ದಾರೆ. ಆಯಿತು, ನಾವಿಬ್ಬರು ಇವಾಗ ಒಂದು 8 ಗಂಟೆ ಆಗಿದೆ. ಈಗ ನಾವು ಊಟ ಮಾಡ್ಕೊಬಿಡ್ತೀವಿ. ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದಾರೆ. ಊಟ ಮಾಡಿ ಅವ್ರದ್ದೊಂದು ಮೀಟಿಂಗ್ ಇದೆ, ಅದು ಮುಗಿಸ್ಕೊಂಡು ಹೋಗೋದು. ನನ್ನ ಮಗಳು ಇನ್ನೂ ಮಲಗಿದ್ದಾಳೆ. ಇವಾಗ ಎಬ್ಬಿಸ್ತೀನಿ ಇಬ್ಬರೂ ಎಬ್ಬಿಸಿ, ಯಾಕೆಂದರೆ ಇನ್ನೊಂದು 3/4 ಗಂಟೆ ಇದೆ ಅಷ್ಟೇ. ಅಷ್ಟರೊಳಗೆ ರೆಡಿಯಾಗಿ ಹೋಗಬೇಕು. ಸೊ ಅದಕ್ಕೆ ಬೇಗ ಊಟ ಮಾಡಿಸ್ತಾ ಇದ್ದೀನಿ. ಅವ್ರಿಗೆ ಪಾಸ್ತಾ ಅಂದರೆ ತುಂಬ ಇಷ್ಟ. ನನ್ನ ಮಕ್ಕಳಿಗೆ ಖುಷಿಯಿಂದ ತಿಂತಾಯಿದ್ದಾರೆ. ಊರಿಗೆ ಹೋಗೋದು ಅಂದರೆ ತುಂಬ ಖುಷಿ ಮಕ್ಕಳಿಗೆ. ಯಾವಾಗ ಹೋಗೋದಮ್ಮ, ಎಷ್ಟೊತ್ತಿಗೆ ಬಿಡೋದಮ್ಮ ಅಂತ ಕೇಳ್ತಾನೆ ಇರ್ತಾರೆ. ಹೋಗೋದು ಅಂತ ಒಂದು ಹೇಳಿಬಿಟ್ರೆ ಸಾಕು ಅವರಿಗೆ. ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಬೇಕವಾ ಆಟ ಆಡೋದಲ್ಲದು. ಇಟ್ಕೊಡಮ್ಮ ನೀನು. ತಂಗಿಗೊಂದು ಬೆಣ್ಗಳು ಒಂದೊಂದೇ ಜುಟ್ಟಿ ಹಾಕೊಳ್ಳೋದು. ತಂಗಿಗೊಂದು ಕೊಡು. ನಿನ್ನ ಕೂದಲಲ್ಲಿರೋದೇ ಕೊಡಮ್ಮ. 2 ಜುಟ್ಟು ಹಾಕಿದ್ದೀನಲ್ಲ. ಓಯ್ ಸರ್ಕೋಕಡೆ. ಬರವ ನೀನು ಬಾ. ಆಯ್ತು ಹೋಗು. ಆಯ್ತು ಬಾ. ಉದ್ದಾಗಿತ್ತು ಮಗ ನಿನ್ನ ಜುಟ್ಟಿ ವನಿತಾ. ಉದ್ದಾಗಿತ್ತು ನಿನ್ನ ಜುಟ್ಟಿ. ಡ್ಯಾಡಿ ತೋರಿಸಿ.
ಕೊಡವ ಈ ಬ್ಯಾಗ್ ಹಾಕ್ಬೇಕು ಮಮ್ಮಿ. ಈ ಬ್ಯಾಗ್ ಅಲ್ಲ. ಓಕೆ, ಈ ಬ್ಯಾಗ್ ಹಾಕ್ಬೇಕು. ಈಗ ಬ್ಯಾಗ್ ಏನಕ್ಕೆ ತಗೋಗೋದು? ಇಲ್ಲೇ ಎಲ್ಲರೂ ಪೇಟೆ ಬೆಂಗಳೂರು ಹಿಂಗೆ ಹೋಗು, ಇಲ್ಲೇ ಎಲ್ಲರೂ ಹೊರಗೆ ಹೋಗಿ ಬರ್ತೀವಲ್ಲ ಅವಾಗ ಮಾತ್ರ ತಗೊಳ್ಳೋದು. ಊರಿಗದ ಅಲ್ಲ, ಊರಲ್ಲಿ ಏನು ತಗೋ ಹೋಗ್ತೀವಿ ಅದು ತಗೊಂಡು. ಆಯಿತು, ಆಲ್ಮೋಸ್ಟ್ ಎಲ್ಲ ರೆಡಿ ಆದ್ವಿ. ಆಟೋ ಬುಕ್ ಮಾಡಿದ್ದಾರೆ, ಕೆಳಗೆ ಬಂದಿದೆ. ಸೊ ಟ್ರೈನ್ಗೆ ಹೋಗ್ಬೇಕಲ್ಲ, ಟ್ರೈನ್ ಬುಕ್ ಮಾಡಿದರೆ ಮೆಜೆಸ್ಟಿಕ್ ತನಕ ಆಟೋಗೆ ಹೋಗಬೇಕು. ಓಕೆ, ಇನ್ನೊಂದು 4 ಡೇಸ್ ಬಿಟ್ಟು ಇದೇ ಮನೇಲಿ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಪರಕ್ಕ, ವಿ ಆರ್ ರೆಡಿ. ತುಂಬ ಟ್ರಾಫಿಕ್ ಇದೆ ಅಂದರೆ ಗಣೇಶ ಹಬ್ಬ ಎಲ್ಲ ಎಲ್ಲರೂ ಊರಿಗೆ ಹೋಗೋಕ್ಕೆ ಇರಲ್ವಾ, ತುಂಬ ಟ್ರಾಫಿಕ್ಕು. ಗಾಡಿ ಮುಂದೆ ಆಗ್ತಾಯಿಲ್ಲ, ಪೈವಾಗ ಆಯಿತು. ಮೆಜೆಸ್ಟಿಕ್ ಬಂದ್ವಿ. ಅಂದರೆ ಎರಡು ಸಿಗ್ನಲ್ ಅಷ್ಟೇ ಸ್ವಲ್ಪ ಟ್ರಾಫಿಕ್ ಇತ್ತು, ಆಮೇಲೆ ಇರಲಿಲ್ಲ. ಈಗ ಇನ್ನೂ 1.5 hour ಇದೆ. ಸೊ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಶ್ರಾವಣ ಚಿಕನ್ ರೋಲ್ಸ್, ಚಿಕನ್ ಕಬಾಬ್ ಅಂತೂ ತಿನ್ನೋಕ್ಕಾಗಲ್ಲ. ಈಗ ಚೀಸ್ ರೋಲ್ನ, ಪನ್ನೀರ್ ರೋಲು ಮತ್ತು ಫ್ರೆಂಚ್ ಫ್ರೈಸ್ ನನ್ನ ಮಕ್ಕಳಿಗೆ ಆರ್ಡ್ರ್ ಮಾಡ್ತಾಯಿದ್ದಾರೆ. ಕೈಗಳೆಲ್ಲ ಗಲೀಜೈತಲ್ಲ. ನದಿ ಬಾ. ನಿಮ್ಮನೆ ಅದು ನಮ್ಮನೆ ಇದೆ. ಪಕ್ಕದಲ್ಲೊಬ್ರು ತಾತ ಸಿಕ್ಕಿದ್ರು, ಮಾತಾಡ್ತಾ ಇದ್ಲು. ನಮ್ಮನೆ ಒಬ್ಬನೇ, ನಮ್ಮನೆ ಒಬ್ಬನೇ ಮನೆ ಇದ್ರು. ಸುನೀತಾ, ನನ್ನ ಹೆಸರು ಸುನೀತಾ. ಗುಡ್ ನೈಟ್.
ಕವಿತಾ ವನಿತಾ ಕವಿತಾ 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 ಅಯ್ಯೋ ಅಯ್ಯೋ ಕವಿತಾ ನಮ್ಮನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕ್ವಶನ್ ಆನ್ಸರು, ಫಸ್ಟ್ ಒಂದು ಕಣ್ಣು, ಎರಡನೇದು ಮಗಳು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.